ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿ ಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾವು ಊರಲ್ಲಿ ಬೆಳಿತೀವಲ್ಲ ಮೆಕ್ಕೆಜೋಳ, ಆ ಜೋಳ ತೊಗೊಬಂದಿದ್ದೆ ಊರಿಂದ. ನೋಡೋಣ ಬರುತ್ತಾ ಇದರಲ್ಲಿ ಪಾಪ್ಕಾರ್ನ್ ಮಾಡೋದಕ್ಕೆ ಅಂತ. ಇದರಲ್ಲಿ ಪಾಪ್ಕಾರ್ನ್ ಮಾಡೋದು ಹೇಗೆ ನೋಡೋಣ ಬನ್ನಿ, ಹೇಗೆ ಬರುತ್ತೆ ಅಂತ. ನಾನು ಉಪ್ಪು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಪುಡಿ ಉಪ್ಪು ಬಿಸಿ ಮಾಡಿದ್ದೀನಿ ಬಾಣಲಿಲಿ. ಬಾಣಲಿಗೆ ಹಾಕ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಚಟಪಟ ಅಂತ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ. ನೀವು ಇನ್ನೂ ಬೇಕಂದರೆ ಜಾಸ್ತಿ ಉಪ್ಪು ಹಾಕ್ಕೊಂಡು ಇದನ್ನ ಜೋಳನ ಹಾಕಿದ್ರೆ ತುಂಬ ಚೆನ್ನಾಗಿ ಪಾಪ್ಕಾರ್ನ್ ಬರುತ್ತೆ. ಅದೆಲ್ಲ ಪಟ 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 ಅಂತ ಜೋಳ ಬಿಸಿ ಆಗಿದ ತಕ್ಷಣ ಎಲ್ಲ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ಕ್ಲೋಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಮುಚ್ಚಿಲ್ಲ ಅಂದರೂ ಏನು ತೊಂದರೆ ಇಲ್ಲ. ಯಾಕಂದರೆ ಉಪ್ಪೆಲ್ಲ ಮೇಲೆ ಸಿಡೀತದೆ ಅಂತ ಅಂದ್ಬಿಟ್ಟು ಮುಚ್ಚಬೇಕಷ್ಟೇ. ಹೊರಗಡೆ ಎಲ್ಲ ಪಾಪ್ಕಾರ್ನ್ ತೊಗೊಂಡು ತಿನ್ನೋದಕ್ಕೆ ತುಂಬಾ ಕಾಸ್ಟ್ಲಿ ಇರುತ್ತೆ. ನೀವು ಜೋಳಗಳನ್ನ ಈ ಥರ, ನಮ್ಮ ಕಡೆ ಅಂತೂ ಊರಲ್ಲೆಲ್ಲ ತುಂಬ ಜೋಳ ಬೆಳೀತಾರೆ. ಅದೇ ಜೋಳಗಳನ್ನ ಬಿಡಿಸ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ಒಣಗಾಕೊಂಡ್ರೆ ಚೆನ್ನಾಗಿ. ಅದೇ ಜೋಳದಲ್ಲಿ ನಾವು ಪಾಪ್ಕಾರ್ನ್ ನಾವು ಬೇಕಾದಾಗ, ನಮ್ಗೆ ಚಳಿ ಅನಿಸ್ದಾಗ ಎಲ್ಲ ಟೈಮಲ್ಲೂ ಟೀ ಜೊತೆಗೆ ನಾವು ಮನೇಲೇ ಪಾಪ್ಕಾರ್ನ್ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಯಾವ ಥರ ಸಿಗುತ್ತೋ ಅದೇ ಥರ ಪಾಪ್ಕಾರ್ನ್ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಅವಾಗ ಮಾಡ್ಕೊಂಡು ಮನೇಲಿ ತಿಂತಾ ಇರ್ಬೋದು, ಮಕ್ಳಿಗೂ ಮಾಡಿಕೊಡ್ತಾ ಇರ್ಬೋದು. ತುಂಬಾ ಇದೇನು ಬೇಗ ಆಗುತ್ತೆ, ಈಸಿ ಇದೆ, ಇದೇ ರಿಸ್ಕ್ ಅಂತಲೇ ಅನಿಸಲ್ಲ. ಪಾಪ್ಕಾರ್ನ್ ಮಾಡೋದು ತುಂಬಾ ಈಸಿ, ಟೇಸ್ಟಿ. ಮನೇಲೇ ಮಾಡಿಕೊಂಡು ಹೊರಗಡೆಕ್ಕಿಂತ ತಿನ್ನಿ. ನಾನು ಉಪ್ಪಲ್ಲಿ ಮಾಡಿದ್ದಾಯಿತು, ಮತ್ತು ಎಣ್ಣೆಲಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ನೊಂದು ಬಾಣಲಿಗೆ, ಅದರಲ್ಲೇ ಉಪ್ಪಿತ್ತು ಮೊದಲೇ, ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದ ನಂತರ ನಾವು ಇನ್ನೊಂದು ಸ್ವಲ್ಪ ಪಾಪ್ಕಾರ್ನ್ ತೊಗೊಂಡು ಎಣ್ಣೆಲಿ ಯಾವ ರೀತಿ ಫ್ರೈ ಮಾಡೋದು ನೋಡೋಣ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆ ಮತ್ತು ಜೋಳ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಚಟಪಟ ಅಂತ ಬರುತ್ತೆ. ಆವಾಗ ಮುಚ್ಚಿ ಕ್ಲೋಸ್ ಮಾಡಿ ನೋಡಿ, ಚಟಪಟ ಅಂತ ಬರ್ತಾ ಇರುತ್ತೆ ಸೌಂಡ್ಗಳು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ, ಯಾರ್ಯಾರೆಲ್ಲ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಲ್ಲರಿಗೂ ತುಂಬ ಧನ್ಯವಾದಗಳು. ನೋಡಿ, ಪಾಪ್ಕಾರ್ನ್ ತುಂಬ ಚೆನ್ನಾಗಿ ಆಗಿದೆ. ಅದ್ರ ಮೇಲೆ ಸ್ವಲ್ಪ ಖಾರ ಪುಡಿ ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡ್ರೆ ಪಾಪ್ಕಾರ್ನ್ ರೆಡಿ ಆಗುತ್ತೆ. ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಉಪ್ಪಿನಲ್ಲಿ ಆಲ್ರೆಡಿ ನಾವು ಮಾಡಿರ್ತೀವಿ. ನಾನು ಎಣ್ಣೆದು ಮತ್ತು ಅದು ಎರಡೂ ನಾನು ಜೊತೆಗೆ ಮಿಕ್ಸ್ ಮಾಡಿದೆ. ಉಪ್ಪಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೊರಗಡೆ ತಿಂತೀವಲ್ಲ, ಮೂವಿಗೆ ಹೋದಾಗೆಲ್ಲ ಥಿಯೇಟ್ರಲ್ಲೆಲ್ಲ ತೊಗೊಂಡು ಯಾವ ಥರ ತಿಂತೀವಿ ಅದೇ ಥರ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.